ಸಮ ಮಾಡಿ ಅದನ್ನ ಆ ಇಡೀ ಪುಣ್ಯಭೂಮಿ ಅನ್ನುವ ಪರಿಕಲ್ಪನೆಯನ್ನು ಗುಡಿಸಾಕ್ಲಿಕ್ಕೆ ಹೊರಟಂತ ಈ ಘಟನೆಗೆ ರಾಜ್ಕುಮಾರ್ ಕುಟುಂಬವನ್ನ ಮತ್ತೆ ಎಳತರುವಂತ ದರಿದ್ರ ಕೆಲಸ, ಪಟಿಂಗತನ ಈಗಲೂ ನಡೀತಾ ಇದೆ. ಕಾಣದ ಕೈಗಳು ಕೆಲಸ ಮಾಡಿದವೆ. ಯಾವ ಕೈ ಅಂತ ದರಿದ್ರರೇ ಮೊದಲು ಸ್ಪಷ್ಟಪಡಿಸಿ, ಸಮಾಧಿಯಲ್ಲಿ ರಾಜಕೀಯ ಮಾಡೋದು ಸಾಕು. ಸತ್ಯಗಳು ಬಹಳಷ್ಟು ಸಮಾಧಿಯಾಗಿ ಹೋಗಿದಾವೆ, ಮಿಥ್ಯಗಳು ಅಷ್ಟೇ ಇಲ್ಲಿ ಉಳ್ಕೊಂಡಿದ್ದಾವೆ. ಆ ಪ್ರಶ್ನೆ ಬಿಟ್ಟುಬಿಡೋಣ. ಈಗಲೂ ರಾಜ್ಕುಮಾರ್ ಕುಟುಂಬದ ಮೇಲೇನೆ ಆರೋಪಿಸುವಂತ ಕಿಡಿಗೇಡಿತನವನ್ನ ಮಾಡ್ತಾರೆ ಕೆಲವರು ಅಂತ ಆದ್ರೆ ಎಂತ ಕ್ಷುದ್ರರಿರ್ಬೇಕು, ಎಂತ ವಿಷಕಾರಕವಾದಂತ ಮನಸ್ಸುಳ್ಳವರು ಇರ್ಬೇಕು ಅವರು. ಮೊದಲು ಆ ಚೇಂಬರ್ ಅನ್ನ ಬರ್ಖಾಸ್ತುಗೊಳಿಸಿ ಅದಕ್ಕೇನಾದ್ರು ಪರ್ಯಾಯ ವ್ಯವಸ್ಥೆಯನ್ನು ಅಥವಾ ಅಲ್ಲಿದ್ದಂಥ ಕುಲಗೇಡಿಗಳನ್ನು ಹೊರಗಡೆ ಹಾಕಿ ಅದಕ್ಕೊಂದು ಸರಿಯಾದಂಥ ಒಂದು ಮಾನ ಮರ್ಯಾದೆ ಸಮ್ಮಾನ ಆದ್ಯತೆ ಇರುವಂತ ಒಂದು ವ್ಯವಸ್ಥೆಯನ್ನು ಮೊದಲು ಕಟ್ಟಿ. ಬೇರೆ ಭಾಷೆಯಲ್ಲೆಲ್ಲ ಹೇಗಿದೆ ಚೇಂಬರ್ ನೋಡ್ಕೊ ಬನ್ನಿ. ಇದು ಗ್ಯಾಸ್ ಚೇಂಬರ್, ಇದು ಕುಡುಕರ ಹಾವಳಿ, ಬೇಜವಾಬ್ದಾರಿಗಳ ಅಡ್ಡ, ಪುಡುಗೋಸಿಗಳ ಅಖಾಡ. ಅದಕ್ಕೆ ವಿಷ್ಣುವರ್ಧನ್ ಸಮಾಧಿ ಗೋವಿಂದ ಆದ್ರೂ ಒಂದೇ, ಇನ್ನೊಬ್ರದ್ದು ಇಂಥದ್ದಾದ್ರೂ ಒಂದೇ. ಅದಕ್ಕೆ ಯಾವ ತರತಮತೆಯೂ ಇಲ್ಲ, ಅದಕ್ಕೆ ಯಾವ ಗೊಡವೆಯೂ ಇಲ್ಲ. ನಮ್ಮ ಅಶಕ್ತತೆ ಇವತ್ತು ದುರುಪಯೋಗವನ್ನ ಸರ್ಕಾರ ಮಾಡ್ಕೊಳ್ತಾ ಇದೆ. ಕನ್ನಡ ಚಿತ್ರರಂಗದ ಒಗ್ಗಟ್ಟಿಲ್ಲದ ಈ ಅರಾಜಕತೆಯೇ ಇವತ್ತು ವಿಷ್ಣುವರ್ಧನ್ ಅವರಿಗೆ ಸತ್ತ ಮೇಲೂ ಕೂಡ ಅವಮಾನ ಆಗುವಂಗಾಯ್ತು. ಸತ್ತು ಇವತ್ತು ಸುಮಾರು 16 ವರ್ಷ ಆಯಿತು. 16 ವರ್ಷದ ನಂತರ ಮತ್ತೆ ವಿಷ್ಣುವರ್ಧನ್ ಅವರನ್ನ ಬೀಭತ್ಸವಾಗಿ ಅಭಿಮಾನಿಗಳ ಎದೆಯಲ್ಲಿ ಮತ್ತು ಸಾರ್ವತ್ರಿಕವಾಗಿ ಕೊಲೆ ಮಾಡುವ ಕೆಲಸವನ್ನ ಈ ಕುತಂತ್ರಿಗಳು, ಹಣದಾಹಿಗಳು, ನೆಲದಾಹಿಗಳು ಮಾಡಿದ್ದಾರೆ. ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ನಡೆಯಬಾರದಂಥ ಒಂದು ಘಟನೆ ಕೊನೆಗೂ ನಡೆದಿದೆ. ಆದರೆ ಒಂದು ರೀತಿಯಲ್ಲಿ ಇದು ನಿರೀಕ್ಷಿತ, ಅನಿರೀಕ್ಷಿತ ಅಲ್ಲ. ಇದು ಅಭಿಮಾನ ಸ್ಟುಡಿಯೋದಲ್ಲಿ 2009ರಲ್ಲಿ ವಿಷ್ಣುವರ್ಧನ್ ಅವರು ಹೊರಟಾಗ ಅವರ ಅಂತ್ಯಕ್ರಿಯೆಯನ್ನು ಅಲ್ಲಿ ಮಾಡಲಾಯಿತು. ಅವಸರದಲ್ಲೇ ಆಯಿತು. ಬಹುತೇಕವಾಗಿ ನಮ್ಮಲ್ಲಿ ಈ ಸಮಾಧಿಯ ವಿಷಯದಲ್ಲಿ ಒಂದು ಸಮರ್ಪಕವಾದಂಥ ಸಾಂಘಿಕವಾದಂಥ ತಿಳುವಳಿಕೆಗೆ ಕನ್ನಡ ಚಿತ್ರರಂಗ ಇರ್ಬೋದು, ಸರ್ಕಾರ ಇರ್ಬೋದು, ಅದು ಒಗ್ಗೂಡಿ ಒಂದು ತೀರ್ಮಾನಕ್ಕೆ ಬಂದಿದ್ದಿದ್ರೆ, ಹುಟ್ಟಿದ ಮನುಷ್ಯ ಇವತ್ತಲ್ಲ ನಾಳೆ ಸಾಯುವವನೇ, ಅದು ನಿಶ್ಚಿತ. ಮಹಾನ್ ನಟರಿರ್ಬೋದು, ಮಹಾನ್ ವ್ಯಕ್ತಿಗಳಿರ್ಬೋದು, ಸಾಮಾನ್ಯ ಇರ್ಬೋದು, ಸಾವನ್ನು ಗೆದ್ದವರು ಯಾರೂ ಇಲ್ಲ. ಹಾಗಾಗಿ ಕನ್ನಡ ಚಿತ್ರರಂಗದಲ್ಲಿ ಒಂದು ಹಿರಿಯ ಚೇತನ, ಚಾರಿತ್ರಿಕವಾದಂಥ ಒಂದು ವ್ಯಕ್ತಿತ್ವ ಅಂತ ಏನಿದೆ, ಅವರಿಗೆ ಒಂದು ಶಾಶ್ವತವಾದಂಥ ಚಿರಸ್ಮರಣೀಯವಾದಂಥ ಒಂದು ನೆಲೆಯನ್ನು ಕಲ್ಪಿಸುವಂಥ ಕೆಲಸ ಅದು ಹಿಂದೂ ಆಗಿಲ್ಲ, ಮುಂದೂ ಆಗುವುದಿಲ್ಲ, ವರ್ತಮಾನದಲ್ಲೂ ಅದು ಯಾವುದೇ ಆ ರೀತಿಯ ಚಿಂತನೆಯೂ ನಡೀತಾ ಇಲ್ಲ. ಸರ್ಕಾರ ಏನೋ ಚಿತ್ರನಗರಿ ಮಾಡ್ತದೆ, ಅದು ಮಾಡ್ತೇವೆ, ಇದು ಮಾಡ್ತೇವೆ, ರಾಮನಗರ, ಮೈಸೂರು, ಕನಕಪುರ ಅಂಥೇಳಿ ಕಿವಿ ಮೇಲೆ ಹೂವನ್ನು ಇಡ್ತಾ ಇದೆಯೇ ಹೊರತು ಒಂದು ರಚನಾತ್ಮಕವಾದಂಥ ಬ್ಲೂ ಪ್ರಿಂಟು ಇಲ್ಲ, ಯೋಚನೆಯೂ ಇಲ್ಲ, ಯೋಜನೆಯೂ ಇಲ್ಲ. ಈಗಂತೂ ಕನ್ನಡ ಚಿತ್ರರಂಗ ಸಂಪೂರ್ಣವಾಗಿ ಚದುರಿ ಹೋಗಿದೆ. ಅದು ಯಾವ ವಿಷಯದಲ್ಲೂ ಒಗ್ಗಟ್ಟಾಗ್ತಾ ಇಲ್ಲ ಮತ್ತು ಏಕೀಕೃತಗೊಂಡು ಅದು ಒಮ್ಮತದ ನಿರ್ಣಯಕ್ಕೆ ಬರ್ತದೆ ಅಂತ ಅನ್ನೋದನ್ನು ನೀವು ನಿರೀಕ್ಷೆ ಮಾಡುವ ಹಂತದಲ್ಲೂ ಇಲ್ಲ. ರಾಜ್ಕುಮಾರ್ ಹೊರಟಾಗ ಈ ಸಮಾಧಿಯ ಕಲ್ಪನೆ ಉದ್ಭವ ಆದದ್ದು. ಅದರ ಹಿಂದೆ ಈ ಕಲ್ಪನೆ ಕೂಡ ಕನ್ನಡ ಚಿತ್ರರಂಗ ಮಾಡಿರಲಿಲ್ಲ. ಹಾಗಾದರೆ ರಾಜ್ಕುಮಾರ್ ಅವರ ವ್ಯಕ್ತಿತ್ವಕ್ಕೆ ಮಾತ್ರ ಪುಣ್ಯಭೂಮಿ ಅಥವಾ ಸಮಾಧಿಯ ಯೋಗ ಪ್ರಾಪ್ತವಾಗಬಹುದೇ? ಆ ಅರ್ಹತೆ ಅವರೊಬ್ಬರಿಗೆ ಇತ್ತೇ? ಇದು $1 ಮಿಲಿಯನ್ ಪ್ರಶ್ನೆ. ಕನ್ನಡ ಚಿತ್ರರಂಗದಲ್ಲಿ ಎಂತೆಂಥ ಮಹನೀಯರು, ಎಂತೆಂಥ ಸೃಜನಶೀಲರು, ಎಂತೆಂಥ ಕಲಾವಿದರು, ಎಂತೆಂಥ ಸಾಧಕರು ಆಗಿ ಹೋಗಿದ್ದಾರೆ. ಅವರ ಮೇಲೆ ಕವಡೆ ಕಾಸಿನ ನೆನಪು ಕೂಡ ಉಳಿಸುವ ಯಾವ ಕೆಲಸವನ್ನು ನಾವು ಮಾಡಿಲ್ಲ. ರಾಜ್ಕುಮಾರ್ ಅವರ ಪ್ರಸ್ಥಾನದ ಸಂದರ್ಭದಲ್ಲೂ ಕೂಡ ಅವಸರಾಗಿ ಕಂಠೀರವ ಸ್ಟುಡಿಯೋದಲ್ಲಿ ಜಾಗವನ್ನು ಕೊಡಲಾಯಿತು. ಆ ನಂತರ ಅಲ್ಲಿ
ಅಂಬರೀಷು, ಪುನೀತು, ಪಾರ್ವತಮ್ಮ ಅವರಿಗೂ ಅದು ಮುಂದುವರಿಯಿತು. ವಿಷ್ಣುವರ್ಧನ್ ಅವರು ತೀರ್ಕೊಂಡಾಗ ಸಮಾಧಿಯಲ್ಲಿ, ಅವರ ಪುಣ್ಯಭೂಮಿಯಲ್ಲಿ, ಅವರ ಅಂತ್ಯಕ್ರಿಯೆಯಲ್ಲಿ ಇದನ್ನ ಯೋಚನೆ ಮಾಡಿದಾಗ ಮೊದಲು ಪ್ರಸ್ತಾವನೆಗೊಂಡದ್ದೇ ಕಂಠೀರವ. ಆದರೆ ಕಂಠೀರವದಲ್ಲಿ ಅವರ ಪುಣ್ಯಭೂಮಿಯನ್ನೋ ಸಮಾಧಿಯನ್ನೋ ಅಂತ್ಯಕ್ರಿಯೆಯನ್ನೋ ಮಾಡಲಿಕ್ಕೆ ಕುಟುಂಬವೇ ಒಪ್ಪಲಿಲ್ಲ. ಅದಕ್ಕೆ ಕಾರಣವೂ ಇದೆ. ರಾಜ್ಕುಮಾರ್ ಮತ್ತು ವಿಷ್ಣುವರ್ಧನ್ ಅವರ ಮಧ್ಯೆ ವೈಯಕ್ತಿಕವಾಗಿ ಏನೂ ಇರಲಿಲ್ಲ. ಆದರೆ ಈ ಪಟಾಲಂಗಳಿದೆಯಲ್ಲ ಎರಡೂ ಕಡೆ, ಮತ್ತು ಚಿತ್ರರಂಗದ ಒಳಗಡೆನೆಯ ಹಿತಶತ್ರುಗಳು, ಅದರ ಇಡೀ ಬ್ಲೂ ಪ್ರಿಂಟ್ ಇದೆ ನನ್ನ ಹತ್ರ. ಯಾರ್ಯಾರು ರಾಜ್ಕುಮಾರ್ ಅವರಿಗೆ ತಂದಿಟ್ಟರು, ಆ ಮೂಲಕ ತಮ್ಮ ಬೇಳೆ ಬೇಯಿಸ್ಕೊಂಡ್ರು, ಆ ಮೂಲಕ ಒಂದು ವಿಕಾರವಾದ ಚರಿತ್ರೆಗೆ ಆಹಾರವಾಗಿಸಿದ್ರು. ಎಲ್ಲಿಯ ರಾಜ್ಕುಮಾರು, ಎಲ್ಲಿಯ ವಿಷ್ಣುವರ್ಧನ್ನು, ವಯಸ್ಸಿನಿಂದ, ಅನುಭವದಿಂದ, ಅಭಿವ್ಯಕ್ತಿಯಿಂದ, ಎಲ್ಲ ದೃಷ್ಟಿಯಿಂದಲೂ 150 ಚಿತ್ರ ಆಗೋಗಿತ್ತು ವಿಷ್ಣುವರ್ಧನ್ ಅವರ ಪ್ರವೇಶ ಆಗುವಾಗ. ಆದರೂ ಕೂಡ ಬ್ರಾಹ್ಮಣ ಮತ್ತು ಶೂದ್ರ ಅನ್ನುವ ಹಂತದವರೆಗೆ ರಾಜ್ಕುಮಾರ್ ಅವರ ಎದುರು ವಿಷ್ಣುವರ್ಧನ್ ಅವರನ್ನು ಎತ್ತಿ ಕಟ್ಟುವ ಮೂಲಕ ವಿಷ್ಣುವರ್ಧನ್ ಅವರ ಇಡೀ ಅಭಿನೇತ್ರ ಬದುಕು ಮತ್ತು ವೈಯಕ್ತಿಕ ಬದುಕಿಗೆ ಒಂದು ನಿರಂತರವಾದ ವಿಷಪ್ರಾಶನ ಮಾಡಿದರು ಹಿತಶತ್ರುಗಳು. ಬಹಳಷ್ಟು ಜನ ಇವತ್ತು ಜೀವಂತ ಇಲ್ಲ, ಕೆಲವರು ಜೀವಂತ ಇದ್ದಾರೆ. ಹಾಗಾಗಿ ವಿಷ್ಣುವರ್ಧನ್ ಅವರ ಸಮಾಧಿ ರಾಜ್ಕುಮಾರ್ ಸಮಾಧಿಯ ಇದ್ದಂಥ ಆ ಒಂದು ಪ್ರದೇಶದಲ್ಲೋ ಅಕ್ಕಪಕ್ಕದಲ್ಲೋ ಆಗುವುದು ಅದು ಊಹಿಸಲಿಕ್ಕೂ ಸಾಧ್ಯವಿರಲಿಲ್ಲ. ಕುಟುಂಬವು ಹಾಗೆ ಭಾವಿಸಿತ್ತು. ಅಲ್ಲಿಂದ ಶುರುವಾಯಿತು ಈ ಸಮಾಧಿ ರಾಜಕೀಯ. ಅಭಿಮಾನ್ ಸ್ಟುಡಿಯೋಕ್ಕೆ ಬಂತು. ಅಭಿಮಾನ್ ಸ್ಟುಡಿಯೋದಲ್ಲಿ ಯಾವಾಗ ಅಂತ್ಯಕ್ರಿಯೆ ನಡೆತೋ ಅಲ್ಲಿಂದ ನಿರಂತರವಾಗಿ ವಿವಾದಗಳು. 7 ವರ್ಷ ಇದನ್ನು ಭಾರತೀಯವರು ಸಹಿಸಿದರು. ಅಭಿಮಾನ್ ಸ್ಟುಡಿಯೋ ಏನಿರುವುದು ಸತ್ತವರ ಹೆಣ ಹೂಳಲಿಕ್ಕೆ ಅನ್ನುವಂಥ ಪ್ರಶ್ನೆಯನ್ನು ಬಾಲಣ್ಣನ ಕುಟುಂಬ ಕೇಳಿದರು ಅನ್ನೋದು ಭಾರತೀಯವರು ಪ್ರಸ್ತಾಪ ಮಾಡಿದರು. ಭಾರತೀಯವರು ನೊಂದರು, ಬೆಂದರು. ವಿಷ್ಣುವರ್ಧನ್ ಅವರಿಗೆ ಒಂದು ಗೌರವಯುತವಾಗಿ, ಅಭಿಮಾನಪೂರ್ವಕವಾಗಿ ಒಂದು ಸ್ಥಳವನ್ನು, 6 ಅಡಿ 3 ಅಡಿ ಸ್ಥಳವನ್ನು, ಒಂದು 10 ಗುಂಟೆಯನ್ನು ಅದನ್ನು ಸಮರ್ಪಕವಾಗಿ ಒಂದು ನಿರ್ಮಿಸಿ ಕೊಡಬೇಕು ಅನ್ನುವ ಇರಾದೆ ಸರ್ಕಾರಕ್ಕೂ ಇರಲಿಲ್ಲ. ಆಮೇಲೆ ಮುಖ್ಯವಾಗಿ ಚಿತ್ರರಂಗದಲ್ಲಿ ಒಗ್ಗಟ್ಟಿರಲಿಲ್ಲ. ಈ ಕನ್ನಡ ಚಿತ್ರರಂಗದ ದರಿದ್ರ ಸ್ಥಿತಿ ಏನಿದೆ ಅಂತಂದರೆ, ನಾವೆಲ್ಲರೂ ವಿಷ್ಣುವರ್ಧನ್ ಅಭಿಮಾನಿಗಳು ಅಂತ ಹೇಳ್ಕೊಳ್ತಾರೆ. ಈಗ ಸುದೀಪ್ ಅಂತವರು ಕೆಲವು ವ್ಯಕ್ತಿಗಳನ್ನು ಬಿಟ್ಟರೆ ಇವತ್ತಿಗೂ ಪುಣ್ಯಭೂಮಿ, ಸಮಾಧಿ ಇತ್ಯಾದಿ ವಿಚಾರದಲ್ಲಿ ಅವರು ಮುಂಚೂಣಿಯಲ್ಲಿ ನಿಲ್ತಾರೆ. ಅದನ್ನು ಬಿಟ್ಟರೆ ಎಲ್ಲರೂ ವಿಷ್ಣುವರ್ಧನ್ ಅವ್ರು ನೋಡಿ ಬೆಳೆದೆವು, ರಾಜ್ಕುಮಾರ್ ನೋಡೋದನ್ನು ಬೆಳೆದೆವು ಅಂತ ಹೇಳ್ತೇವೆ. ಆದರೆ ವಿಷ್ಣುವರ್ಧನ್ನ ಅವರ ಈ ಪುಣ್ಯಭೂಮಿಗೋಸ್ಕರವೋ ಅಥವಾ ಅವರ ಸ್ಮಾರಕಕ್ಕೋಸ್ಕರವೋ ಯಾವತ್ತಾದರೂ ಚಿತ್ರರಂಗ ಒಂದು ಒಕ್ಕೊರಲಿನ ಧ್ವನಿಯನ್ನು ಸರ್ಕಾರಕ್ಕೆ ಮುಟ್ಟಿಸುವ ಕೆಲಸವನ್ನು ಮಾಡಿದೆಯೇ ಅಂತ ಪ್ರಶ್ನೆ ಹಾಕ್ಕೊಂಡ್ರೆ, ವಿಷ್ಣುವರ್ಧನ್ ಅಭಿಮಾನಿಗಳು, ಅದರಲ್ಲೂ ವೀರಕಪುತ್ರ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಬಿಟ್ಟರೆ ಇನ್ನು ಯಾವ ಧ್ವನಿಯೂ ಏಕತ್ರಗೊಂಡು ಬಂದ ದಾಖಲೆಯೇ ಇಲ್ಲ ಅಂತ. ಈ ಕನ್ನಡ ಚಿತ್ರರಂಗಕ್ಕೆ ಇವತ್ತು ಯಾಕೆ ಈ ಎಲ್ಲ ಪೆಟ್ಟುಗಳು ಬೀಳ್ತಾ ಇದೆ? ಕನ್ನಡ ಚಿತ್ರರಂಗ ಯಾಕೆ ಸೋಲ್ತಾ ಇದೆ? ಇವತ್ತು ಸೂ ಫ್ರೋಮ್ ಸೋ ಒಂದು 100 ಕೋಟಿ ಕ್ಲಬ್ಗೆ ಸೇರುವ ಧಾವಂತದಲ್ಲಿದೆ. ಅತ್ಯಂತ ಹೆಮ್ಮೆಯಿಂದ ಕನ್ನಡದ ಸಿನಿಮಾ ಪರಭಾಷಾ ರಂಗದಲ್ಲೂ ಕೂಡ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿದೆ. ಆ ಸಿನಿಮಾದ ಬಗ್ಗೆ ಒಂದು ಅಧ್ಯಯನಶೀಲತೆಯಿಂದ ವರ್ತಮಾನದಲ್ಲಿ ಮಾತಾಡಬಹುದು. ಆದರೆ ಆ ಸಿನಿಮಾವನ್ನು ಕೂಡ ಒಂದು ಎಷ್ಟು ಪ್ರೀತಿಯಿಂದ, ಅಭಿಮಾನದಿಂದ ನಮ್ಮ ಸಿನಿಮಾ ಅನ್ನುವ ರೀತಿಯಲ್ಲಿ ನಾವು ಅದನ್ನು ಒಪ್ಪಿಕೊಳ್ತೇವೆ ಅನ್ನುವ ಪ್ರಶ್ನೆ ಬಂದರೆ, ಶೆಟ್ಟಿ ಗ್ಯಾಂಗು, ಮಂಗಳೂರು ಗ್ಯಾಂಗು, ಇನ್ನೊಂದು ಮಗದೊಂದು, ಅದಕ್ಕೊಂದಿಷ್ಟು ಉಪ್ಪು ಖಾರ ಹಾಕಿ ಅದನ್ನು ಪ್ರಪೋಗಂಡ ಮಾಡೋದಕ್ಕೆ ಇರುವ ಆಸಕ್ತಿ, ಎಲ್ಲೋ ಬರಬಿದ್ದ ನೆಲದಲ್ಲಿ ಒಂದಿಷ್ಟು ಮಳೆ ಬಿದ್ದಿದೆ, ಭವಿಷ್ಯ ಹುಟ್ಕೊಂಡಿದೆ, ಕನ್ನಡ ಚಿತ್ರರಂಗ ಸಾವಿನ ದವಡೆಯಲ್ಲಿದ್ದದ್ದು ಬದುಕಿನ ಅಂಗಣಕ್ಕೆ ಬಂದು ನಿಂತಿದೆ, ನಾವೆಲ್ಲರೂ ಅದನ್ನು ಪ್ರೋತ್ಸಾಹ ಮಾಡಬೇಕು, ಸಂಭ್ರಮಿಸಬೇಕು, ಅದಿಲ್ಲ. ಈ ಕೊಳಕು ಬುದ್ಧಿ, ಈ ಒಡಕು ಬುದ್ಧಿ, ಇದರಿಂದಲೇ ಏನಾಯಿತು, ವಿಷ್ಣುವರ್ಧನ್ ಅವರ ಸಮಾಧಿಯ
ಪುಣ್ಯಭೂಮಿಯ ಆ ಒಂದು ವ್ಯವಸ್ಥೆಯ ಕಥೆ ಅದು ಅಯೋಮಯ ಆಯಿತು. ಈಗ ಯಾಕೆ ಈ ಮಾತು ಅಂತಂದರೆ, ದಿಢೀರಂತ 2 ದಿನದ ಹಿಂದೆ ರಾತ್ರಿ ಪೊಲೀಸ್ ಭದ್ರತೆಯಲ್ಲಿ ಅದನ್ನು ನೆಲಸಮ ಮಾಡಿ ಸಂಪೂರ್ಣ ಗುಡಿಸಿ ಒರೆಸಿ ಅದನ್ನು ನಿವಾಳಿಸಿ ತೆಗೆದಾಯಿತು. ಇದಕ್ಕೆ ಬಾಲಣ್ಣನ ಕುಟುಂಬದ ಒಂದು ಅಪರಾಧಿತ್ವವನ್ನು ರುಜುಗೊಳಿಸಬೇಕೋ, ಅವ್ರ ಮೇಲೆ ಆರೋಪಿಸಬೇಕೋ, ಸರ್ಕಾರವನ್ನು ಆರೋಪಿಸಬೇಕೋ, ವಿಷ್ಣುವರ್ಧನ್ ಕುಟುಂಬದ ಒಂದು ಆ ನೋವಿಗೆ ನೊಂದು ಈ ಸಮಾಧಿ ಇನ್ನು ನಾವು ಅಭಿಮಾನ್ ಸ್ಟುಡಿಯೋ ಕಾಲಿಡುವುದಿಲ್ಲ ಅಂತ ಅವರು ಪ್ರತಿಜ್ಞೆ ಮಾಡಿದ್ರಲ್ಲ, 7 ವರ್ಷಕ್ಕಾದರೂ ಏನೇನೇನೋ ನೋವು ತಿಂದರು, ಏನೇನೇನೇನೋ ವಿವಾದಗಳು, ಕೋರ್ಟು ಕಚೇರಿ, ಬಾಲಣ್ಣನ ಕುಟುಂಬದೊಟ್ಟಿಗಿನ ಹೋರಾಟ, ಆಮೇಲೆ ಯಾವಾಗ ಬಾಲಣ್ಣ ಕುಟುಂಬ ಸತ್ತವರ ಹೂಳುವ ಜಾಗವೇ ಅಭಿಮಾನಿ ಸ್ಟುಡಿಯೋ ಅನ್ನುವಂಥ ಮಾತನ್ನು ಆಡುವ ಮೂಲಕ ಅವರಿಗೆ ಹೃದಯಕ್ಕೆ ಚೂರಿ ಹಾಕಿದ್ರು, ಆವಾಗ ಭಾರತೀಯವರು ಕಲ್ಲಾದರು. ಬೇಡ, ಇದು ಇನ್ನು ಮುಂದೆ ಕಾಲು ಹಾಕೋದಿಲ್ಲ, ನಾನು ಅದರ ಪರ್ಯಾಯ ವ್ಯವಸ್ಥೆಯನ್ನು ಹುಡುಕ್ತೇನೆ ಅಂತಂದರು. ಸರ್ಕಾರ ಅದಕ್ಕೆ ಪರ್ಯಾಯ ವ್ಯವಸ್ಥೆಯಾಗಿ ಮೈಸೂರಿನಲ್ಲಿ ಜಾಗ ಕೊಟ್ಟಿತ್ತು. ಮೈಸೂರಿನಲ್ಲಿ ವಿಷ್ಣುವರ್ಧನ್ ಅವರ ಪುಣ್ಯಭೂಮಿ ಸ್ಮಾರಕ ಅಲ್ಲಿ ಹುಟ್ಟುಕೊಂಡಿತ್ತು. ಅದೀಗ ಚಾಲ್ತಿಯಲ್ಲಿದೆ. ಅಲ್ಲಿ ಇದು ಇಬ್ಬಾಗ ಆಯಿತು. 11 ವರ್ಷದ ಕೋರ್ಟ್ನಲ್ಲಿ ವೀರಕಪುತ್ರ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಹೋರಾಟ ಮಾಡಿದೆ ಅಭಿಮಾನಿ ಸಂಘ. ಕೋರ್ಟ್ ಕೇಳಿದ್ದು ಒಂದೇ, ಅವರ ಕುಟುಂಬ ಬರಬೇಕು, ಇಲ್ಲದರೆ ಸರ್ಕಾರ, ನಿಮಗೆ ಅದರ ಹಕ್ಕು ಬಾಧ್ಯತೆ ಇಲ್ಲ, ಸಮಯ ಹಾಳುಬೇಡಬಿಡಿ, ಹೊರಡಿ ಅಂತಂದರು. ಅಭಿಮಾನ ಭಾವನಾತ್ಮಕವೇ ಹೊರತು ಅದು ವ್ಯವಹಾರಾತ್ಮಕ ಅಲ್ವಲ್ಲ. ಕೊನೆಗೂ ಇಲ್ಲಿ ಆದ ಸಮಸ್ಯೆಯನ್ನು ನಿರ್ಭಾವುಕ ಪ್ರಜ್ಞೆಯಿಂದ, ಕೆಲವು ದೃಷ್ಟಿಕೋನದಿಂದ ಇದನ್ನು ಇವತ್ತು ನೋಡೋಣ ಅಂತ ನಾನು ನಿಮ್ಮ ಎದುರು ಕೂತಿದ್ದೇನೆ. ಮೊದಲನೇದಾಗಿ, ವಿಷ್ಣುವರ್ಧನ್ ಅವರ ಸಮಾಧಿ ಮೈಸೂರಿಗೆ ಸ್ಥಳಾಂತರಗೊಂಡದ್ದು ಸರಿಯೇ ತಪ್ಪೇ? ಶುದ್ಧಾಂಗ ತಪ್ಪು ಅಂತ ನನ್ನ ಅಭಿಪ್ರಾಯ. ಯಾಕೆ? ಈಗ ಸದಾಶಿವನಗರದ ರಾಜ್ಕುಮಾರ್ ಮನೆಯನ್ನು ಕೆಡವಿದಾಗ ಒಂದು ಪ್ರಶ್ನೆ ಹುಟ್ಟುಕೊಳ್ತು. ರಾಜ್ಕುಮಾರ್ ಬಹುಭಾಗ ಓಡಾಡಿದಂಥ, ಬಹಳಷ್ಟು ಕೆಲಸ ನಡೆದಂಥ, ಎಲ್ಲ ಅವರ ಶ್ರೇಯಸ್ಸನ್ನು ಕಂಡಂಥ ಆ ಮನೆಯನ್ನು ಕೆಡವಿದ್ದು ತಪ್ಪು ಅನ್ನೋದು ಇವತ್ತಿಗೂ ನನ್ನ ವಾದ. ಆದರೆ ಅದು ಸ್ಮಾರಕ ಅಲ್ಲ. ರಾಜ್ಕುಮಾರ್ ಅವರ ನೆನಪಿನ ಸ್ಮಾರಕ ಅನ್ನೋದು ಯಾವುದು? ಗಾಜನೂರಿನ ಮನೆ. ಇದು ಒಂದು ರಾಜ್ಕುಮಾರರ ನೆನಪಿನ ಅಂಗಳದಲ್ಲಿ ಬರುವಂಥ ಒಂದು ಸಾಕ್ಷಿ ಪ್ರಜ್ಞೆ. ಅದನ್ನು ಸಂಗ್ರಹಿಸಿಡಬೇಕಾಗಿತ್ತು, ಅದನ್ನು ಅಭಿಮಾನಿಗಳ ಒಂದು ನೋಟಕ್ಕೆ ದಕ್ಕವಾಗಿಡಬೇಕಾಗಿತ್ತು. ಅದು ಸ್ಮಾರಕ ಅಲ್ಲ, ಆದರೆ ಅದು ಸಂಗ್ರಹಾಲಯ ಆಗಬೇಕಿತ್ತು ಅನ್ನೋದು ನಮ್ಮ ವಾದ. ಹಾಗೆಯೇ ವಿಷ್ಣುವರ್ಧನ್ ಅವರ ಚಿತಾಭಸ್ಮವನ್ನು ತೆಗೆದುಕೊಂಡೋಗಿ ನೀವು ಭಾರತದ ಯಾವ ಮೂಲೆಯಲ್ಲಿ ಬೇಕಾದರೂ ಪುಣ್ಯಭೂಮಿಯನ್ನು ಸ್ಮಾರಕವನ್ನು ಕಟ್ಟಬಹುದು. ಆದರೆ ಅದು ನಿಜವಾದಂಥ ವಿಷ್ಣುವರ್ಧನ್ ಅವರ ಅಂತ್ಯಕ್ರಿಯೆ ನಡೆದಂಥ ಸ್ಥಳದ ಮಹಿಮೆಯನ್ನಾಗಲಿ, ಭಯವನ್ನಾಗಲಿ, ಭಕ್ತಿಯನ್ನಾಗಲಿ, ಆ ಒಂದು ಆತ್ಮಾರ್ಪಣ ಭಾವವನ್ನಾಗಲಿ, ಆ ಭಾವೋದ್ವೇಗವನ್ನಾಗಲಿ, ಅಥವಾ ಅದಕ್ಕೊಂದು ಅನುಷಂಗಿಕವಾದಂಥ ಸಂಸ್ಕಾರದ ನೆಲೆಯಲ್ಲಿ ಇರಬಹುದಾದಂಥ ಒಂದು ಚಾರಿತ್ರಿಕವಾದಂಥ ಮಹತ್ವವನ್ನಾಗಲಿ ಅದು ಪಡ್ಕೊಳ್ಳಿಕ್ಕೆ ಸಾಧ್ಯವೇ? ಯಾಕೆಂತಂದರೆ ಸಂಸ್ಕಾರದ ಎಲ್ಲ ಪ್ರಕ್ರಿಯೆಯೂ ಅಲ್ಲೇ ನಡೆದದ್ದು. ಅವರ ಭೌತಿಕ ಶರೀರ ಮಣ್ಣಾದದ್ದು ಅಲ್ಲೇ. ಆದ್ರಿಂದಲೇ ಅದು ಪುಣ್ಯಭೂಮಿ, ಅದು ಸ್ಮಾರಕ. ಅಭಿಮಾನ ಸ್ಟುಡಿಯೋದಲ್ಲಿ ನೀವು ತಗೊಂಡೋಗಿ ಇಟ್ಟದ್ದೇ ತಪ್ಪು ಅಂತಾದರೆ ಅದು ಅಲ್ಲಿ ವಿಚಾರವನ್ನು ಪ್ರತ್ಯೇಕವಾಗಿ ಮಾಡಬೇಕು. ನೀವು ಒಮ್ಮೆ ಆ ಸಂದರ್ಭದಲ್ಲಿ ಸರ್ಕಾರಕ್ಕೆ ಅಭಿಮಾನ ಸ್ಟುಡಿಯೋದ ಮೇಲೆ ಪ್ರಭುತ್ವ ಇದೆ. ಅದೇನು ಬಾಳಣ್ಣನವರ ಪಿತ್ರಾರ್ಜಿತ ಆಸ್ತಿ ಅಲ್ಲ. ಅದು ಬಾಲಣ್ಣನವರ ಕನಸಿಗೆ ಇಂಬುಗೊಟ್ಟು ಬಾಲಣ್ಣನವರ ಮೇಲೆ ಅಭಿಮಾನದಿಂದ ಈ ರಾಜ್ಯ ಸರ್ಕಾರ ಅವರಿಗೆ ಅದನ್ನು ನೀಡಿದ್ದು. ಈಗಲೂ ಅದಕ್ಕೆ ಸರ್ಕಾರದ ಹಕ್ಕು ಬಾಧ್ಯತೆಗಳು ಜೀವಂತವಾಗಿದೆ. ಅದು ಪ್ರತ್ಯೇಕ, ಅದು ಗಂಟೆಗಟ್ಟಲೆ ಮಾತಾಡಬೇಕು, ಅದು ಬೇಡ ಬಿಡಿ. ಹಾಗಾದರೆ ನೀವು ಅಭಿಮಾನ ಸ್ಟುಡಿಯೋಕ್ಕೆ ತೆಗೆದುಕೊಂಡೋಗಿ ಅಲ್ಲಿ ಸಂಸ್ಕಾರ ಮಾಡಿದ್ರಿ ಅಂತಾದರೆ, ಅಂತ್ಯ ಸಂಸ್ಕಾರವನ್ನು,
ಅದಕ್ಕೆ ಸರ್ಕಾರ ಬದ್ಧವಾಗಿರಬೇಕಾಗಿತ್ತು. ಅದು BJP ಅಂತಲ್ಲ, ಕಾಂಗ್ರೆಸ್ ಅಂತಲ್ಲ, JDS ಅಂತಲ್ಲ. ಆ ಬದ್ಧತೆಯನ್ನು ಸರ್ಕಾರ ಕಳ್ಕೊಂಡಿತ್ತು. ಒಂದು. ಎರಡನೇದು, ಅಲ್ಲಿ ಯಾವುದೇ ಹಿಂಸೆ ಆಗಲಿ, ಎಂಥ ಅವಮಾನವೇ ಆಗಲಿ, ಎಂಥ ವಿವಾದಾತ್ಮಕವಾದ ಪರಿಸ್ಥಿತಿಯೇ ಎದುರು ಬರಲಿ, ಇಡೀ ಅಭಿಮಾನಿ ಸಮೂಹ ಮತ್ತು ಚಿತ್ರರಂಗವನ್ನು ಬೆನ್ನಿಗೆ ಅಂಟಿಸಿಕೊಂಡು ಭಾರತಿ ವಿಷ್ಣುವರ್ಧನ್ ಮತ್ತು ಅನುರುದ್ಧ ಆ ಇಡೀ ಕುಟುಂಬ ಸ್ಮಾರಕ ಮತ್ತು ಪುಣ್ಯಭೂಮಿ ಇಲ್ಲೇ ಆಗತಕ್ಕದ್ದು ಅನ್ನುವಂಥ ಒಂದು ತಥಾಕಚಿತ ಹೋರಾಟವನ್ನು ಸಂಘಟಿಸಬೇಕಾಗಿತ್ತು. ಯಾಕೆ ಅಂತಂದರೆ ರಾಜಧಾನಿಯಲ್ಲಿ ಅವರು ಹುಟ್ಟಿದ ಊರು, ಬೆಳೆದದ್ದೂರು ಸತ್ಯ ಮೈಸೂರು. ರಾಜ್ಕುಮಾರ್ ಹುಟ್ಟಿದ್ದು ಬೆಳೆದದ್ದೆಲ್ಲ ಗಾಜನೂರು. ರಾಜ್ಕುಮಾರ್ ಅವರ ಕುಟುಂಬ ಸ್ಮಾರಕವೋ ಸಮಾಧಿಯೋ ಸರ್ಕಾರಿ ಅಂತ್ಯಕ್ರಿಯೆಯನ್ನು ಅವರು ಬಯಸಲೇ ಇಲ್ಲ ಬಿಡಿ. ಅವರು ಮೈಸೂರು ರೋಡಲ್ಲಿರುವಂಥ ಅವರ ತೋಟಕ್ಕೆ ತೆಗೆದುಕೊಂಡೋಗಿ ಅಲ್ಲಿ ಮಾಡಬೇಕು ಅಂತಿತ್ತು ಅವರ ತಂದೆ ತಾಯಿಯ ಸಮಾಧಿ ಪಕ್ಕ. ಆದರೆ ಗೌರ್ಮೆಂಟ್ ಮಧ್ಯಪ್ರವೇಶ ಮಾಡಿ ಅದನ್ನು ಅಲ್ಲಿಯೇ ನಾವು ಮಾಡ್ತೇವೆ, ಅದು ನಮ್ಮ ಕರ್ತವ್ಯ, ಜನರ ಸೊತ್ತು ರಾಜ್ಕುಮಾರ್, ಆದ್ದರಿಂದ ನಾವು ಸ್ಮಾರಕವನ್ನು ಅಲ್ಲಿಯೇ ಮಾಡ್ತೇವೆ, ನಮ್ಮ ಕರ್ತವ್ಯ ಅದು ಅನ್ನುವ ಲೆವೆಲಲ್ಲಿ ಅವರು ಅದನ್ನು ಓವರ್ಟೇಕ್ ಮಾಡಿದರು. ಅವರು ಕಬ್ಜಾ ತೆಗೆದುಕೊಂಡ್ರು, ಅವರು ತಗೊಬಂದು ಕಂಠೀರವದಲ್ಲಿ ಅದನ್ನು ಮಾಡಿದರು. ಆ ನಂತರದ ಕೆಲವು ಬೆಳವಣಿಗೆಗಳಲ್ಲಿ ಏನನ್ನು ನಾವು ಒಂದು ಸಣ್ಣ ಪುಟ್ಟ ವಿಷಯಗಳನ್ನು ಇಲ್ಲಿ ಪ್ರಸ್ತಾಪ ಮಾಡ್ತೇನೆ ನಾನು. ಅಭಿಮಾನಿಗಳು ಆ ಅಭಿಮಾನದ ಪರಾಕಾಷ್ಠೆ, ಕೋರ್ಟು ಕಾನೂನು ಅಭಿಮಾನಿಗಳಿಗೆ ಯಾವುದೇ ಹಕ್ಕಿಲ್ಲ ಅಂತ ಹೇಳ್ಬೋದು. ಆದರೆ ಒಬ್ಬ ಕಲಾವಿದನಿಗೆ ಅವನ ಶ್ರೇಯಸ್ಸನ್ನು, ಅವನ ಆಯುಷ್ಯವನ್ನು, ಅವನ ಚರಿತ್ರೆಯನ್ನು, ಅವನ ಇಡೀಯದಾದ ಬದುಕನ್ನು, ಅದರ ಒಟ್ಟು ಹಕ್ಕು ಬಾಧ್ಯತೆಯ ವಾರಸುದಾರ ಯಾರು ಅಂತಂದರೆ ಅದು ಅಭಿಮಾನಿ ವರ್ಗ. ರಾಜ್ಕುಮಾರ್ ವಿಶ್ವಶ್ರೇಷ್ಠ ಕಲಾವಿದನಾಗಿದ್ದರ ಜೊತೆಗೇನೆ ಅಭಿಮಾನಿಗಳಲ್ಲಿ ದೇವರನ್ನು ಕಂಡದ್ದರ ಜೊತೆಗೇನೆ ಅಭಿಮಾನಿಗಳಿಗಾಗಿಯೇ ಬದುಕಿದ್ರು, ಅಭಿಮಾನಿಗಳಿಗಾಗಿಯೇ ಅವರು ಜೀವನ ಪೂರ್ತಿ ಸವಿಸಿದ್ರು. ಅಭಿಮಾನಿಗಳ ಅಂಗೈಯಿನ ಒಂದು ಆ ಅಮೃತ ಭಿಕ್ಷೆಯಿಂದಲೇ ಅವರು ಇಹಲೋಕದ ಯಾತ್ರೆಯನ್ನು ಮುಗಿಸಿದರು, ಪರಲೋಕದ ಯಾತ್ರೆಯನ್ನು ಆರಂಭಿಸಿದರು. ಇದು ಯಾವ ನಟನಿಗೂ ಸಿಗಲಿಲ್ಲ ಈ ಸೌಭಾಗ್ಯ. ಅವರ ಕುಟುಂಬದವರಿಗೆ ಮಣ್ಣು ಹಾಕ್ಲಿಕ್ಕಾಗಿಲ್ಲ. ಯಾವ ಅಭಿಮಾನಿಗಳು ನನ್ನ ದೇವರು ಅಂತ ಕರೆದ್ರೋ ಅದೇ ಅಭಿಮಾನಿ ದೇವರುಗಳು ಬಂದು ಮಣ್ಣು ಮಾಡಿದರು. ಇಲ್ಲಿ ಒಂದು ಸಣ್ಣ ಸಮಸ್ಯೆ ಇದೆ. ರಾಜ್ಕುಮಾರ್ ಅವರು ಹೊರಟಾಗ, ಸಮಾಧಿಯ ವಿಚಾರ ಬಂದಾಗ, ರಾಜ್ಕುಮಾರ್ ಸಮಾಧಿಗೂ ಏನು ಓವರ್ ನೈಟ್ ಯಾವುದೂ ಆಗಿಲ್ಲ. ಅಲ್ಲೂ ನಿರ್ಲಕ್ಷ್ಯ ಆಯಿತು, ಅಲ್ಲೂ ನಿಧಾನ ಆಯಿತು, ಎಲ್ಲವೂ ಆಯಿತು. ಆದರೆ ಅವರ ಕುಟುಂಬ ಅಲ್ಲಿ ಪ್ರವೇಶ ಮಾಡಿಲ್ಲ. ನೀವು ಮಾಡೋದಾದರೆ ಮಾಡಿ, ಬಿಟ್ಟರೆ ಬಿಡಿ, ನಿಮ್ಮ ಹಣೆ ಬರಹ. ಯಾವತ್ತು ನಾವು ಕುಟುಂಬದ ಸೊತ್ತು ಅಂತ ಭಾವಿಸಿ ನಮ್ಮ ತೋಟದಲ್ಲಿ ನಾವು ಮಣ್ಣು ಮಾಡ್ತೇವೆ ಅಂತ ಹೊರಟಿದ್ದೇವೋ, ನೀವು ಅದಕ್ಕೆ ಅವಕಾಶ ಕೊಟ್ಟಿಲ್ಲ. ಇಲ್ಲ, ಇದು ಸಾರ್ವಜನಿಕರ ಒಂದು ಆರಾಧ್ಯ ವಸ್ತು. ಆದ್ದರಿಂದ ಸಾರ್ವಜನಿಕರಿಗೆ ಒಂದು ಪ್ರದರ್ಶನಕ್ಕೆ ಪುಣ್ಯಭೂಮಿಯೋ ಸ್ಮಾರಕವೋ ಅದು ಏನಾದರೂ ನಿಮ್ಮ ಭಾವಕ್ಕೆ ಕರ್ಕೊಳ್ಳಿ, ಆದರೆ ಸಾರ್ವಜನಿಕರಿಗೆ ಅದು ದಕ್ಕುವ ರೀತಿಯಲ್ಲಿ ಅದನ್ನೊಂದು ನಾವು ಕಟ್ಟುತ್ತೇವೆ, ಮಾಡ್ತೇವೆ. ಅಲ್ಲಿಗೆ ಪಾರ್ವತಮ್ಮ ಕುಟುಂಬ ಅದನ್ನು ಅವರಿಗೆ ಒಪ್ಪಿಸಿ ಬಿಟ್ಟಿತು. ಅವರು ರಾಜ್ಕುಮಾರ್ ಸಮಾಧಿಯಲ್ಲಿ ಏನೋ ಒಂದು ಮಾಡಬೇಕು, ಅದೊಂದು ಮಾಡಬೇಕು, ಇದೊಂದು ಮಾಡಬೇಕು, ಶಾಲೆ ಮಾಡಬೇಕು, ಇನ್ನೊಂದು ಮಾಡಬೇಕು, ನೋ, ಅವರು ಯೋಚನೆ ಮಾಡಿಲ್ಲ. ರಾಜ್ಕುಮಾರ್ ನಮ್ಮ ಮನೆಯ ಕೆರೆಯಲ್ಲಿ, ನಮ್ಮ ಮನೆಯ ತೋಟದಲ್ಲಿ, ನಮ್ಮ ಮಿತಿಯಲ್ಲಿ ಅದನ್ನು ನಾವು ಕಳಿಸಿಕೊಡುವ ಕೆಲಸವನ್ನು ನಾವು ಮಾಡಲಿಕ್ಕೆ ಮುಂದಾದಾಗ ಅದಲ್ಲ, ರಾಜ್ಕುಮಾರ್ ಒಂದು ಸಿಂಧು, ರಾಜ್ಕುಮಾರ್ ಒಂದು ಸಮುದ್ರ, ರಾಜ್ಕುಮಾರ್ ಜನಸಮುದ್ರದ ಮಧ್ಯೆಯೇ ಅವರು ಇಂಗಿ ಹೋಗಬೇಕು ಅನ್ನುವಂಥದ್ದನ್ನು ಸರ್ಕಾರ ನಿರ್ಧಾರ ಮಾಡಿದಾಗ ಅವತ್ತೇ ಪಾರ್ವತಮ್ಮ ರಾಜ್ಕುಮಾರ್ ಕುಟುಂಬ ರಾಜ್ಕುಮಾರ್ ಅವರ ಕಳೆ ಬರಹವನ್ನು ಸಾರ್ವಜನಿಕರ ಜೀವನಕ್ಕೆ ಅರ್ಪಿಸಿಬಿಟ್ಟಿತ್ತು ಅಂತ. ಬಟ್ ಇಲ್ಲಿ ವಿಷ್ಣುವರ್ಧನ್ ಹಾಗಾಗಲಿಲ್ಲ. ವಿಷ್ಣುವರ್ಧನ್ ಅವರ ಸ್ಮಾರಕವನ್ನು, ಒಂದು ಭಸ್ಮವನ್ನು ಅಥವಾ ಅಂತ್ಯಕ್ರಿಯೆಯನ್ನು ಇವೆಲ್ಲವೂ ಸರ್ಕಾರದ ಸುಪರ್ದಿಯಲ್ಲಿ, ಸರ್ಕಾರದ ಮಾನಮರ್ಯಾದೆಯಲ್ಲಿ ನಡೆಯಿತು. ಅದರ ಜೊತೆಗೇನೆ ಅಲ್ಲಿ ಕುಟುಂಬದ ಪಾರುಪತ್ಯ ಮತ್ತು ಕುಟುಂಬದ ಅಸ್ತಿತ್ವ ಅಂಟಿಕೊಂಡಿತು. ಅಲ್ಲಿ ಅಭಿಮಾನಿಗಳಿಗೆ ಸಿಗಬೇಕಾದಂಥ ಶ್ರೇಯಸ್ಸಿಗಿಂತ ಕೌಟುಂಬಿಕವಾದಂಥ ಒತ್ತಡ, ಕೌಟುಂಬಿಕವಾದಂಥ ಇತಿಮಿತಿ, ಕೌಟುಂಬಿಕವಾದ ಸ್ಪರ್ಶ, ಅದರ ಬೇಲಿ ಅಲ್ಲಿ ಹೆಚ್ಚು ಕಾಣಿಸಿಕೊಂಡಿತು.
ಇದು ಕುಟುಂಬದ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಇದು ಘಟಿಸಿದ ಘಟನೆ. ಒಬ್ಬ ವ್ಯಕ್ತಿ ರಾಜ್ಕುಮಾರ್ ಅಭಿಮಾನಿಗಳಿಗೆ ಅರ್ಪಿತಗೊಂಡ್ರು, ಅಭಿಮಾನಿಗಳಿಗೆ ಅದನ್ನು ಬಿಟ್ಟುಬಿಟ್ರು. ಅವರು ಯಾವುದೇ ರೀತಿಯಲ್ಲೂ ಅಲ್ಲಿ ಕಣ್ಣು ಹಾಕಿ ಕೂಡ ನೋಡ್ಲಿಕ್ಕೆ ಹೋಗಿಲ್ಲ. ನೀವು ಕಟ್ತಿರೋ ನಿಧಾನ ಆದಾಗ ಎಲ್ಲೋ ಒಂದು ಪುನೀತು ಗಿನಿತು ಯಾರೋ ಒಂದು ಎರಡು ಮಾತಾಡಿದ್ದನ್ನು ಗಮನಿಸಿದ್ದೇನೆ. ಅಷ್ಟು ಬಿಟ್ಟರೆ ನೀವು ನಿಧಾನ ಮಾಡಿ, ಪ್ರದಾನ ಮಾಡಿ, ಏನಾದರೂ ಮಾಡಿ ಅಂತ ಸರ್ಕಾರ ಕೊನೆ ತನ್ನದೇ ಮುತುವರ್ಜಿಯಲ್ಲಿ ಅದನ್ನು ಕಟ್ಟಿ ನಿಲ್ಲಿಸಿತು. ಇಲ್ಲ, ಹಾಗಾಗಿಲ್ಲ. ವಿಷ್ಣುವರ್ಧನ್ ಅವರ ಸ್ಮಾರಕ ಪುಣ್ಯಭೂಮಿ ಅವರ ಕುಟುಂಬದ ನಿರ್ದೇಶಿತ ಕಕ್ಷೆಯೊಳಗೆ ಆಗಬೇಕು ಅಂತ ಆಯಿತು. ಅದಕ್ಕೆ ತಿರುಗಾಟ ಆಯಿತು. ಅಲ್ಲಿಂದ ಏನಾಯಿತು, ಕುಟುಂಬ ಮತ್ತು ಅಭಿಮಾನಿಗಳ ಮಧ್ಯೆ ಒಂದು ಕಂದಕ ಬೆಳೆಯಿತು. ಎರಡು ಪಕ್ಷ ಆಯಿತು. ಇಲ್ಲಿ ಏಕತ್ರಗೊಳ್ಳಿಲ್ಲ ಅದು. ಅದರ ಜೊತೆಗಲ್ಲ ಅವಮಾನ ಆಯಿತು ಅಂದರು. ಅವರು ನಮಗೆ ಇನ್ನೊಂದು ಜಾಗ ಕೊಡ್ತೇನೆ ಅಂತಂದರು. ಹಾಗಾದರೆ ಸರ್ಕಾರಕ್ಕೆ ಪಟ್ಟು ಹಿಡಿದು ವಿಷ್ಣುವರ್ಧನ್ ಅಂತ ಒಬ್ಬ ಮಹಾನ್ ಕಲಾವಿದನಿಗೆ ಬೆಂಗಳೂರಲ್ಲೇ ಯಾಕೆ ಜಾಗ ಕೊಡೋದಿಲ್ಲ, ಬೆಂಗಳೂರಿನಲ್ಲೇ ಬೇಕು ನಮಗೆ, ನೀವು ಬೆಂಗಳೂರಲ್ಲೇ ಮಾಡಬೇಕು ಅನ್ನುವಂಥ ಹಠವನ್ನಾದರೂ ಯಾಕೆ ಮಾಡಿಲ್ಲ? ಮೈಸೂರಿಗೆ ಶಿಫ್ಟ್ ಆಗುವಂಥ ಆ ಸರ್ಕಾರದ ದುರಾಲೋಚನೆಗೆ ಕುಟುಂಬ ಯಾಕೆ ಇಂಬುಗೊಟ್ಟಿತ್ತು? ಅದು ಗೊತ್ತಿಲ್ಲ. ಇದರಿಂದ ಏನಾಯಿತು, ಈ ಪುಣ್ಯಭೂಮಿ ಅನಾಥವಾಯಿತು. ಅಭಿಮಾನಿಗಳಿಗೆ ಹೋಲ್ಡ್ ಇಲ್ಲ, ಅಭಿಮಾನಿಗಳಿಗೆ ಅಧಿಕಾರ ಇಲ್ಲ. ಅಭಿಮಾನಿಗಳು ವೀರಕಪುತ್ರನಂತವರು ಒಂದು 10 ಗುಂಟೆ ಜಮೀನಿಗೆ 2 ಕೋಟಿ ರೂಪಾಯಿ ಕೊಡ್ತೇನೆ ಅಂತ ಕೇಳಿದರು. ನಮಗೆ ಕೊಡಿ ಅಂತ ಅವ್ರು ಕೊಡಲಿಲ್ಲ. ಈಗ 200 ಕೋಟಿ ಮಾಲ್ ಆಗ್ತಾ ಇದೆ. ವಿಷ್ಣುವರ್ಧನ್ ಸಮಾಧಿಯ ಮೇಲೆ ಇದೇ ಬಾಲಣ್ಣನ ಕುಟುಂಬ ಮತ್ತು ಯಾವುದೋ ಬಿಲ್ಡರು, ಯಾವುದೋ ರಾಜಕಾರಣಿ ಸೇರಿಕೊಂಡು ಮಾಲನ್ನು ಕಟ್ತಾ ಇದ್ದಾರೆ. ವಿಷ್ಣುವರ್ಧನ್ ಅವರ ಸಮಾಧಿಯ ಮೇಲೆ ಆ ಮಾಲಿನ ಒಂದು ಸುಭಿಕ್ಷ ಯೋಗ ಯಾವ ರೀತಿ ಇರಬಹುದು ಅಂತ ಯೋಚನೆ ಮಾಡಿ. ಅಭಿಮಾನಿಗಳ ಕಣ್ಣೀರಿನಿಂದ ಮಾಲು ಸುಟ್ಟೋದಿತ್ತು, ಅದು ಪ್ರಶ್ನೆ ಬೇರೆ. ಆದರೆ ನಾನು ಹೇಳ್ತಾ ಇರೋದು, ಇಲ್ಲಿ ವಿಷ್ಣುವರ್ಧನ್ ಅವರ ಸಮಾಧಿಗೆ ಸರ್ಕಾರದ ನಿರ್ಲಕ್ಷ್ಯ, ಅದರ ಜೊತೆಗೆ ಕನ್ನಡ ಚಿತ್ರರಂಗದ ಒಂದು ಒಗ್ಗಟ್ಟಾದಂಥ ಒಂದು ಮನೋಭಾವದಿಂದ ಅವರ ಅಭಿಮಾನಿಗಳೊಟ್ಟಿಗೆ ಸೇರಿಕೊಂಡು ಒಂದು ತಥಾಕಚಿತವಾದಂಥ ಹೋರಾಟವನ್ನು ಮಾಡಿದ್ದಿದ್ರೆ, ಅದಕ್ಕೆ ಭಾರತಿ ವಿಷ್ಣುವರ್ಧನ್ ಅವರು ನೇತೃತ್ವವನ್ನು ವಹಿಸಿದ್ರೆ ವಿಷ್ಣುವರ್ಧನ್ ಅವರಿಗೆ ಜಾಗ ಹೇಗೆ ಕೊಡ್ತಿರ್ಲಿಲ್ಲ ಅನ್ನೋದನ್ನು ಆಮೇಲೆ ನೋಡ್ಕೋಬೋದಿತ್ತು. ಆಗಲಿಲ್ಲ. ಅದು ಮೊದಲು ಒಟ್ಟಾಗಿ ಹೋರಾಟ ನಡೆಯಿತು. ಆಮೇಲೆ ಅಭಿಮಾನ ಸ್ಟುಡಿಯೋದಿಂದ ಭಾರತಿಯವರು ಕಾಲ್ಕಿತ್ತರು. ಅಲ್ಲಿಗೆ ಅಭಿಮಾನ ಸ್ಟುಡಿಯೋದಲ್ಲಿರುವಂಥ ಪುಣ್ಯಭೂಮಿ ಭಾರತೀಯವರ ಕುಟುಂಬಕ್ಕೆ ಅದು ಪುಣ್ಯಭೂಮಿಯಾಗಿ ಉಳಿದಿಲ್ಲ. ಆ ಪುಣ್ಯಭೂಮಿ ಮೈಸೂರಿಗೆ ಶಿಫ್ಟ್ ಆಯಿತು. ಇಲ್ಲಿ ಅಭಿಮಾನಿಗಳು ಅದು ನಮ್ಮದು, ನಮಗೆ ಬೇಕು, ನಮ್ಮ ಅಭಿಮಾನದ ದೇವರ ಗುಡಿ ಇರುವುದು ಇಲ್ಲೇ ಮೈಸೂರಿನಲ್ಲ ಅಂತ ಅವರು ತಗಾದೆಯನ್ನು ಮತ್ತು ಅವರ ಭಾವನಾತ್ಮಕವಾದಂಥ ಆವೇಶವನ್ನು, ಆಸೆಯನ್ನು ಹೊತ್ತುಕೊಂಡು ಇಲ್ಲಿವರೆಗೆ ಕಾದರು. ಆದರೆ ಅದನ್ನು ಉಳಿಸ್ಕೊಳ್ಳಿಕ್ಕೆ ಅವರಿಗೆ ಅಧಿಕಾರ ಇರಲಿಲ್ಲ. ಅದೇ ವಿಷ್ಣುವರ್ಧನ್ ಅವರ ಕುಟುಂಬ ಅಲ್ಲಿ ನಿಂತಿದ್ದಿದ್ರೆ ಆ ಅಧಿಕಾರ ಅಭಿಮಾನಿಗಳಿಗೂ ಬರ್ತಾ ಇತ್ತು, ಶಕ್ತಿ ಬರ್ತಾ ಇತ್ತು. ಇವತ್ತು ನಾವು ಕಣ್ಣೀರು ಹಾಕ್ಬೋದು, ಆದರೆ ಆ ಕಣ್ಣೀರಿಗೆ ಎಷ್ಟು ಅರ್ಥ ಇದೆ, ಎಷ್ಟು ವ್ಯಾಪ್ತಿ ಇದೆ. ಕೊನೆಗೂ ಭಾವಿಸಬಹುದಾದದ್ದೇನು, ಅಭಿಮಾನಿಗಳು ವಿಷ್ಣುವರ್ಧನ್ ನಮ್ಮ ಹೃದಯದಲ್ಲಿದ್ದಾರೆ, ಅವರ ಪುಣ್ಯಭೂಮಿ ಇಲ್ಲೇ ಇದೆ ಅಂತ ಭಾವಿಸುವಂಥ ವರ್ತಮಾನದಲ್ಲಿ ನಾವು ನಿಂತಿದ್ದೇವೆ. ನಿಜಕ್ಕೂ ಹೇಳ್ತೇನೆ, ವಿಷ್ಣುವರ್ಧನ್ ಅವರಿಗೆ ಇದು ಅತ್ಯಂತ ಅಪಮಾನ, ಅತ್ಯಂತ ಅನ್ಯಾಯ. ವಿಷ್ಣುವರ್ಧನ್ ಕುಟುಂಬ ಏನೋ ಬಂದು ಕೇಳ್ಕೊಂಡಿಲ್ವಲ್ಲ, ಸರ್ಕಾರದವ್ರ ಹತ್ರ ಬೇಡ್ಕೊಂಡಿಲ್ವಲ್ಲ, ಪುಣ್ಯಭೂಮಿ ಮಾಡಿ, ಅಂತ್ಯಕ್ರಿಯೆ ಮಾಡಿ ಅಂತ. ಸರ್ಕಾರವೇ ಮುಂದೋದು ತಾನೆ. ಈಗ ಇದು ಇತಿಹಾಸ. ಆದರೆ ಇಲ್ಲಿ ಒಂದು ಏಕತ್ರಗೊಂಡ ಒಂದು ಹೋರಾಟ ಸಂಘಟಿಸಲಿಲ್ಲ. ಅಭಿಮಾನಿಗಳಿಗೆ ಸಂಪೂರ್ಣವಾಗಿ ವಿಷ್ಣುವರ್ಧನ್ ಅವರ ಸಮಾಧಿಯನ್ನು, ಪುಣ್ಯಭೂಮಿಯನ್ನು ಸಂರಕ್ಷಿಸುವ, ಕಟ್ಟುವ, ಬೆಳೆಸುವ ಆ ಒಂದು ನೆಲೆಯನ್ನು ಕಲ್ಪಿಸಿಕೊಡಲಿಲ್ಲ. ಹಾಗೇಳಿದ್ರೆ ಜವಾಬ್ದಾರಿಯನ್ನು ನಿರ್ವಹಿಸಿದಂಥ ಕುಟುಂಬ ಕೊನೆಗೂ ಹೋರಾಟವನ್ನು ಮಾಡಿ ಮಧ್ಯದಾರಿಯಲ್ಲಿ ಕೈ ಸೋತಿತು. ಅದರ ಹಿಂದಿನ ಕತೆ ಎಲ್ಲವನ್ನು ನಿಮಗೆ ಈಗ ವಿವರಿಸಿದ್ದೇನೆ. ನೋವು, ಆಘಾತ, ಬೇಸರ, ಅವಮಾನ ಅವೆಲ್ಲವೂ ಸರಿ. ಆದರೆ ವಿಷ್ಣುವರ್ಧನ್ ಅವರ ಪುಣ್ಯಭೂಮಿಗೋಸ್ಕರ ಅದನ್ನು ಸ್ಥಳಾಂತರಿಸಲಿಕ್ಕೆ ಮನಸ್ಸು ಮಾಡಿದ್ದು ಮತ್ತು ಒಪ್ಪಿಕೊಂಡದ್ದಿದೆಯಲ್ಲ, ಅದೇ ಇವತ್ತಿನ ಈ ಅನಾಹುತಕ್ಕೆ ಮೊದಲ ಅಡಿಗಲ್ಲು ಹಾಕಲ್ಪಟ್ಟದ್ದು ಅಲ್ಲಿಯೇ. ಇದು ಇವತ್ತಲ್ಲ ನಾಳೆ ಆಗಬೇಕಾದದ್ದು ಆಗ್ತಿತ್ತು.
ಆದರೆ ಒಂದು ಮಹಾನ್ ನಟನ ಅಂತ್ಯಕ್ರಿಯೆ ನಡೆದಂಥ ಜಾಗವನ್ನು ಗುಡಿಸಿ ಒರೆಸಿ ರಾತ್ರಿ ಬೆಳಗಾಗೋದ್ರೊಳಗೆ ನೀವು ತೆಗೆದು ಬಿಸಾಡ್ತೀರಿ ಅಂತ ಆದರೆ ಅದರ ಹಿಂದಿರುವಂಥ ಶಕ್ತಿಗಳು ಎಂಥ ಕ್ರೂರಿಗಳು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಈ ಅವಸ್ಥೆಗೆ ಅಭಿಮಾನಿಗಳು ಅಸಹಾಯಕರು, ಅಭಿಮಾನಿಗಳಿವತ್ತು ಅಶಕ್ತರು, ಅಭಿಮಾನಿಗಳಿವತ್ತು ಅಸಹಾಯಕತೆಯಿಂದ ಕಣ್ಣೀರು ಹಾಕುವಂಥ ಒಂದು ದುಸ್ಥಿತಿಯಲ್ಲಿ ನಿಂತವರು. ಅವ್ರಿಗೆ ಯಾವ ಶಕ್ತಿಯೂ ಇಲ್ಲ, ಯಾವ ಆದ್ಯತೆಯೂ ಇಲ್ಲ, ಯಾವ ಬಾಧ್ಯತೆಯೂ ಇಲ್ಲ, ಯಾವ ಹಕ್ಕು ಬಾಧ್ಯತೆಯೂ ಇಲ್ಲ. ಆದರೆ ಇದೆಲ್ಲವನ್ನೂ ಅಭಿಮಾನಿಗಳೊಟ್ಟಿಗೆ ನಿಂತು ಅಭಿಮಾನಿಗಳ ಮೂಲಕವೇ, ಅಭಿಮಾನಿಗಳಿಗಾಗಿಯೇ, ಅಭಿಮಾನಿಗಳಿಗೋಸ್ಕರವೇ ಇದನ್ನು ಒಂದು ಉಜ್ವಲವಾದ ಕ್ಷೇತ್ರವಾಗಿ ಪುಣ್ಯಭೂಮಿಯಾಗಿ ಕಟ್ಟುವಂಥ ಕೈಂಕರ್ಯವನ್ನು ಯಾರು ಕಂಕಣ ಬದ್ಧತೆಯಿಂದ ಅದನ್ನು ಸ್ವೀಕರಿಸಬೇಕಾಗಿತ್ತೋ ಅವರು ಹಿಂದೆ ಸರಿದದ್ದೇ ಈ ಅನಾಹುತಕ್ಕೆ ಮುಖ್ಯವಾದ ಕಾರಣ. ಆಮೇಲೆ ಇವತ್ತು ವಿಷ್ಣುವರ್ಧನ್ ಅಂತ ಜಪ ಮಾಡುವಂಥ ಈ ಕನ್ನಡ ಚಿತ್ರರಂಗ ವಿಷ್ಣುವರ್ಧನ್ ಸಮಾಧಿಗೆ ಒಂದು ನ್ಯಾಯವನ್ನು ಕೊಡಿಸ್ಲಿಕ್ಕಾಗಲಿಲ್ಲ ಅನ್ನುವ ಕಾರಣಕ್ಕಾಗಿ ಅದಿವತ್ತು ಪಶ್ಚಾತ್ತಾಪ ಅಲ್ಲ, ಅದು ಹಳಹಳಿ ಪಾಪ ಪ್ರಜ್ಞೆಯಿಂದ ನಲಗಬೇಕಾಗಿದೆ. ಯಾವ ಸೋಕಾಲ್ಡ್ ನಟ ಬಂದ, ಯಾವ ನಿರ್ದೇಶಕ ಬಂದ ವಿಷ್ಣುವರ್ಧನ್ ಅವ್ರ ಸಮಾಧಿಗೋಸ್ಕರ ಹೋರಾಟ ಮಾಡಿದ್ದಾರೆ ತೋರಿಸ್ಬಿಡಿ ನೋಡೋಣ. ಕನ್ನಡ ಚಿತ್ರರಂಗದ ಯಾವ್ಯಾವುದಕ್ಕೂ ಒಂದು ಪುಟಗೋಸಿ ಲೆಟರ್ ತಗೊಂಡು ವಿಧಾನಸೌಧಕ್ಕೆ ಹೋಗುವ ಈ ಚೇಂಬರು ಏನು ಮಾಡಿತ್ತು? ನಿರ್ದೇಶಕರ ಸಂಘ ಏನು ಮಾಡಿತ್ತು? ಕಲಾವಿದರ ಸಂಘ ಏನು ಮಾಡಿತ್ತು? ವಿಷ್ಣುವರ್ಧನ್ ಅವರ ಸಾಮೂಹಿಕವಾಗಿ ಮತ್ತೊಮ್ಮೆ ಕೊಲೆ ಮಾಡುವ ಕೆಲಸವನ್ನು ಮಾಡಿದೆ ಅಷ್ಟೇ. ರಾಜ್ಕುಮಾರ್ ಮತ್ತು ವಿಷ್ಣುವರ್ಧನ್ ಅವರು ಇದ್ದಾಗಲೂ ಬೇರೆದಿದ್ದೆಲ್ಲ ಮಾಡಿ ಆಯಿತು. ಕೊನೆಗೆ ಅವ್ರ ಜೀವಿತದ ಅವಧಿಯ ಕೊನೆಯ ಗಳದಿಯಲ್ಲಿ ಅವರಿಬ್ಬರು ಒಂದಾದರು. ಆದರೂ ಕೂಡ ಈಗ ನೋಡಿ, ಪಾರ್ವತಮ್ಮ ಇಲ್ಲ, ರಾಜ್ಕುಮಾರ್ ಇಲ್ಲ, ವಿಷ್ಣುವರ್ಧನ್ ಅವರು ಇಲ್ಲ. ಅವರಿಗೆ ಹುಳಿ ಹಿಂಡಿದ ಬಹುಭಾಗವು ಕಳ್ಕೊಂಡೋಗಿದೆ. ಅಂಥದ್ರಲ್ಲಿ ಇವತ್ತು ವಿಷ್ಣುವರ್ಧನ್ ಸಮಾಧಿಯನ್ನು ಅಕ್ರಮವಾಗಿ, ಅವಸರವಾಗಿ, ಅಮಾನುಷವಾಗಿ ನೆಲಸಮ ಮಾಡಿ ಅದನ್ನು ಆ ಇಡೀ ಪುಣ್ಯಭೂಮಿ ಅನ್ನುವ ಪರಿಕಲ್ಪನೆಯನ್ನು ಗುಡಿಸಾಕ್ಲಿಕ್ಕೆ ಹೊರಟಂಥ ಈ ಘಟನೆಗೆ ರಾಜ್ಕುಮಾರ್ ಕುಟುಂಬವನ್ನು ಮತ್ತೆ ಎಳತರುವಂಥ ದರಿದ್ರ ಕೆಲಸ, ಪಟಿಂಗತನ ಈಗಲೂ ನಡೀತಾ ಇದೆ. ಕಾಣದ ಕೈಗಳು ಕೆಲಸ ಮಾಡಿದವೆ. ಯಾವ ಕೈ ಅಂತ ದರಿದ್ರರೇ ಮೊದಲು ಸ್ಪಷ್ಟಪಡಿಸಿ, ಸಮಾಧಿಯಲ್ಲಿ ರಾಜಕೀಯ ಮಾಡೋದು ಸಾಕು. ಸತ್ಯಗಳು ಬಹಳಷ್ಟು ಸಮಾಧಿಯಾಗಿ ಹೋಗಿದ್ದಾವೆ, ಮಿಥ್ಯಗಳು ಅಷ್ಟೇ ಇಲ್ಲಿ ಉಳ್ಕೊಂಡಿದ್ದಾವೆ. ಆ ಪ್ರಶ್ನೆ ಬಿಟ್ಟುಬಿಡೋಣ. ಈಗಲೂ ರಾಜ್ಕುಮಾರ್ ಕುಟುಂಬದ ಮೇಲೇನೆ ಆರೋಪಿಸುವಂಥ ಕಿಡಿಗೇಡಿತನವನ್ನು ಮಾಡ್ತಾರೆ ಕೆಲವರು ಅಂತಾದರೆ ಎಂಥ ಕ್ಷುದ್ರರಿರಬೇಕು, ಎಂಥ ವಿಷಕಾರಕವಾದಂಥ ಮನಸ್ಸುಳ್ಳವರು ಇರಬೇಕು ಅವರು. ಇವೆಲ್ಲವೂ ಆಗಬಾರ್ದು ಅಂತ ಆದರೆ ಮೊದಲು ಕನ್ನಡ ಚಿತ್ರರಂಗ ಒಗ್ಗಟ್ಟಾಗಬೇಕು. ಮೊದಲು ಆ ಚೇಂಬರನ್ನು ಬರ್ಖಾಸ್ತುಗೊಳಿಸಿ ಅದಕ್ಕೇನಾದ್ರು ಪರ್ಯಾಯ ವ್ಯವಸ್ಥೆಯನ್ನು ಅಥವಾ ಅಲ್ಲಿದ್ದಂಥ ಕುಲಗೇಡಿಗಳನ್ನು ಹೊರಗಡೆ ಹಾಕಿ ಅದಕ್ಕೊಂದು ಸರಿಯಾದಂಥ ಒಂದು ಮಾನ, ಮರ್ಯಾದೆ, ಸಮ್ಮಾನ, ಆದ್ಯತೆ ಇರುವಂಥ ಒಂದು ವ್ಯವಸ್ಥೆಯನ್ನು ಮೊದಲು ಕಟ್ಟಿ. ಬೇರೆ ಭಾಷೆಯಲ್ಲೆಲ್ಲ ಹೇಗಿದೆ ಚೇಂಬರ್ ನೋಡ್ಕೊಬನ್ನಿ. ಇದು ಗ್ಯಾಸ್ ಚೇಂಬರ್, ಇದು ಕುಡುಕರ ಹಾವಳಿ, ಬೇಜವಾಬ್ದಾರಿಗಳ ಅಡ್ಡ, ಪುಟಗೋಸಿಗಳ ಅಖಾಡ. ಅದಕ್ಕೆ ವಿಷ್ಣುವರ್ಧನ್ ಸಮಾಧಿ ಗೋವಿಂದ ಆದರೂ ಒಂದೇ, ಇನ್ನೊಬ್ಬರದ್ದು ಇಂಥದ್ದಾದರೂ ಒಂದೇ. ಅದಕ್ಕೆ ಯಾವ ತಾರತಮ್ಯತೆಯೂ ಇಲ್ಲ, ಅದಕ್ಕೆ ಯಾವ ಗೊಡವೆಯೂ ಇಲ್ಲ. ನಮ್ಮ ಅಶಕ್ತತೆ ಇವತ್ತು ದುರುಪಯೋಗವನ್ನು ಸರ್ಕಾರ ಮಾಡ್ಕೊಳ್ತಾ ಇದೆ. ಕನ್ನಡ ಚಿತ್ರರಂಗದ ಒಗ್ಗಟ್ಟಿಲ್ಲದ ಈ ಅರಾಜಕತೆಯೇ ಇವತ್ತು ವಿಷ್ಣುವರ್ಧನ್ ಅವರಿಗೆ ಸತ್ತ ಮೇಲೂ ಕೂಡ ಅವಮಾನ ಆಗುವಂಗಾಯಿತು. ಸತ್ತು ಇವತ್ತು ಸುಮಾರು 16 ವರ್ಷ ಆಯಿತು. 16 ವರ್ಷದ ನಂತರ ಮತ್ತೆ ವಿಷ್ಣುವರ್ಧನ್ ಅವರನ್ನು ಬೀಭತ್ಸವಾಗಿ ಅಭಿಮಾನಿಗಳ ಎದೆಯಲ್ಲಿ ಮತ್ತು ಸಾರ್ವತ್ರಿಕವಾಗಿ ಕೊಲೆ ಮಾಡುವ ಕೆಲಸವನ್ನು ಈ ಕುತಂತ್ರಿಗಳು, ಹಣದಾಹಿಗಳು, ನೆಲದಾಹಿಗಳು ಮಾಡಿದ್ದಾರೆ. ಇನ್ನು ಅಭಿಮಾನ ಸ್ಟುಡಿಯೋದ ಮಾಲೀಕರು, ಕುಟುಂಬದವರು ಕೂಡ ಒಂದು ಸಣ್ಣ ಮಟ್ಟದ ಯೋಚನೆ ಮಾಡಬೇಕಿತ್ತು.
ಕೇವಲ ವ್ಯಾವಹಾರಿಕವಾಗಿ ಹೊಡೆದಾಡುವ ಬಡದಾಡುವ ವಿಚಾರಕ್ಕಿಂತ ಒಬ್ಬ ಕನ್ನಡ ಚಿತ್ರರಂಗ ಆರಾಧಿಸಿದಂಥ ಒಬ್ಬ ಮಹಾನ್ ನಟನ ಅಂತ್ಯಕ್ರಿಯೆಯಲ್ಲಾಗಿದೆ. ಇದು ಅಭಿಮಾನ ಸ್ಟುಡಿಯೋದ ಒಂದು ಸ್ವಾಭಿಮಾನದ ಮತ್ತು ಪುಣ್ಯದ ಸೌಭಾಗ್ಯದ ವಿಚಾರ. ಏನೇ ಆಗಲಿ ಅದನ್ನು ಒಂದು ಆ ಪುಣ್ಯಭೂಮಿಯನ್ನು ಕಾಪಿಟ್ಕೊಳ್ಳೋಣ, ನಾವು ಅದಕ್ಕೊಂದು ಅವಕಾಶ ಕೊಡೋಣ, ಉಳಿದ ಜಾಗವನ್ನು ನಾವು ಏನಾದರೂ ಮಾಡಿ ಬಳಸ್ಕೊಳ್ಳೋಣ ಅನ್ನುವ ನೆಲೆಯಲ್ಲಿ ಆ ಅಭಿಮಾನಿಗಳೊಟ್ಟಿಗೆ ಬೆರೆತು ಕಲಿತು ಅವರೊಟ್ಟಿಗೆ ಒಂದು ಸೇರಿಕೊಂಡು ವೀರಕಪುತ್ರ ಶ್ರೀನಿವಾಸ್ ಅವರೊಟ್ಟಿಗೆ ಒಂದು ಸರಿಯಾದ ರೀತಿಯ ವ್ಯವಹಾರವನ್ನು ಮಾಡಿ ಅದನ್ನು ಉಳಿಸ್ಕೊಳ್ಬೋದಿತ್ತು. ಅದನ್ನು ಉಳಿಸ್ಕೊಳ್ಳದೇನೆ ವ್ಯವಹಾರದ ದೃಷ್ಟಿಯಿಂದ ಮಾಲ್ ಕಟ್ಟುವ ಹುಚ್ಚು ಆಸೆಯಿಂದ ಹಣದಾಹಿತ್ವದಿಂದ ಇವತ್ತು ಓವರ್ನೈಟು ಯಾರಿಗೂ ಗೊತ್ತಿಲ್ಲದೆ ಇದ್ದಾಗೆ ಕಳ್ಳತನದಿಂದ ಪೊಲೀಸರ ವ್ಯವಸ್ಥೆಯಲ್ಲಿ ಆ ಅಭಿಮಾನಿ ಸ್ಟುಡಿಯೋದಲ್ಲಿದ್ದಂಥ ಪುಣ್ಯಭೂಮಿ ವಿಷ್ಣುವರ್ಧನ್ ಅವರ ಪುಣ್ಯಭೂಮಿಯನ್ನು ನೆಲಸಮ ಮಾಡಿದ್ದಿದೆಯಲ್ಲ, ಇದು ಬಾಲಣ್ಣನ ಕುಟುಂಬಕ್ಕೂ ಶ್ರೇಯಸ್ಸಲ್ಲ. ಸ್ವತಃ ಬಾಲಣ್ಣನವರ ಆತ್ಮವೇ ಅತ್ಯಂತ ನೊಂದಿದೆ ಅಂತ ನಾನು ಭಾವಿಸ್ತೇನೆ. ಈ ವಿಷಯದಲ್ಲಿ ಅವರು ತಮ್ಮ ಎಲ್ಲ ವೈಯಕ್ತಿಕವಾದಂಥ ಕುಟುಂಬದ ರಾಜಕೀಯವನ್ನು ಮರೆತು ವೈಷಮ್ಯವನ್ನು ಮರೆತು ಅದನ್ನು ಕೇವಲ ವ್ಯಾವಹಾರಿಕವಾಗಿ ಗಮನಿಸುವಂಥ ಪ್ರಜ್ಞೆಯನ್ನು ಮರೆತು ವಿಷ್ಣುವರ್ಧನ್ ಅವರ ಮೇಲಿನ ಅಭಿಮಾನವನ್ನಷ್ಟೇ ಗಮನಿಸಿ ಅದಕ್ಕೆ ಅವಕಾಶವನ್ನು ಮಾಡಿಕೊಡುವ ಮೂಲಕ ಅವರು ದೊಡ್ಡವರಾಗಬೇಕಾಗಿತ್ತು ಮತ್ತು ವಿಷ್ಣುವರ್ಧನ್ ಅವರ ವ್ಯಕ್ತಿತ್ವಕ್ಕೆ ಗೌರವವನ್ನು ಕೊಡಬೇಕಾಗಿತ್ತು. ಅಲ್ಲಿ ಢಾಳಾಗಿ ಬಾಲಣ್ಣನವರ ಕುಟುಂಬ ಎಡವಿದೆ, ಸಾರ್ವತ್ರಿಕರ ಆಕ್ರೋಶಕ್ಕೆ ಗುರಿಯಾಗಿದೆ, ವಿಷ್ಣುವರ್ಧನ್ ಅವರ ಅಭಿಮಾನಿಗಳ ಕಣ್ಣೀರಿನ ಶಾಪಕ್ಕೆ ಗುರಿಯಾಗಿದೆ. ಅದರ ಮಾತ್ರ ಗ್ಯಾರಂಟಿ ಅದು. ನಮಸ್ತೆ.